ಬಿಜೆಪಿ ಬಣ ಕಿತ್ತಾಟ, ಲಿಂಗಾಯತ ನಾಯಕರ ಮೀಟಿಂಗ್. ದೆಹಲಿ ಬಳಿಕ ಬೆಂಗಳೂರಿನಲ್ಲೂ ಕೂಡ ಖಾಸಗಿ ಹೋಟೆಲ್ನಲ್ಲಿ ಸಭೆ. ಬಿಜೆಪಿಯ ಬಣ ಕಿತ್ತಾಟ, ಲಿಂಗಾಯತ ನಾಯಕರ ಮೀಟಿಂಗು. ದೆಹಲಿ ಆದಮೇಲೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೂ ಕೂಡ ಸಭೆ ನಡೆಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆ ಬಗ್ಗೆ ನಡೀತಾ ಇರುವಂತಹ ಮಹತ್ವದ ಚರ್ಚೆ ಇದು. ಬಿಜೆಪಿ ವೀರಶೈವ ಲಿಂಗಾಯತ ನಾಯಕರ ಸಮಾಲೋಚನೆ ನಡೀತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಸೇರಿದಂತೆ 40ರಿಂದ 50 ಜನ ನಾಯಕರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ. ಇನ್ನೂ ಕೂಡ ಬಿಜೆಪಿಯ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಲಿಂಗಾಯತ ನಾಯಕರು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. 40ರಿಂದ 50 ಮಂದಿ ನಾಯಕರು ಭಾಗಿಯಾಗಿದ್ದಾರೆ. ಯತ್ನಾಳ್, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಹೀಗೆ ಸಾಕಷ್ಟು ಮಂದಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಬಿಜೆಪಿಯ ಬಣ ಕಿತ್ತಾಟ ಇದು ಈಗಲೇ ಮುಗಿಯೋ ತರ ಕಾಣಿಸ್ತಾ ಇಲ್ಲ. ಸದ್ಯ ಲಿಂಗಾಯತ ನಾಯಕರು ಎಲ್ಲರೂ ಕೂಡ ಸಭೆಯನ್ನ ಸೇರಿದ್ದಾರೆ. ವಿಜಯೇಂದ್ರನನ್ನ ಹೇಗೆ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಸಿಂಧೂರ, ಪ್ರಮುಖವಾಗಿ ಏನು ರಾಜ್ಯ ಬಿಜೆಪಿಯಲ್ಲಿ ಇದ್ದಿರ್ತಕ್ಕಂತಹ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಏನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನ ವಿರೋಧ ಇರ್ತಕ್ಕಂತಹ ಎಲ್ಲ ನಾಯಕರು ಸಹ ಒಟ್ಟಿಗೆ ಸಭೆಯನ್ನು ಸೆಳೆಯತಕ್ಕಂಥದ್ದು. ಬೆಂಗಳೂರಿನ ಈ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಒಂದೇ ವೇದವಾಕ್ಯದೊಂದಿಗೆ ಈ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಒಂದು ವೇದವಾಕ್ಯ ಏನಿದೆ, ಆ ವೇದವಾಕ್ಯದೊಂದಿಗೆ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಸ್ವಲ್ಪ ದಿನದ ಮಟ್ಟಿಗೆ ಹೈಕಮಾಂಡ್ ಸೂಚನೆ ಮೇರೆಗೆ ಸೈಲೆಂಟ್ ಆಗಿದ್ದಂತಹ ರೆಬೆಲ್ಸ್ಗಳು ಇದೀಗ ಓವರಾಲ್ ಆಗಿ ಎಲ್ಲ ಲಿಂಗಾಯತ ನಾಯಕರನ್ನ ಸೇರಿಸಿ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಇಷ್ಟೇ, ವಿಜಯೇಂದ್ರ ಅವರನ್ನು 2028ಕ್ಕೆ ನಾವು ನಾಯಕತ್ವದೊಂದಿಗೆ ಚುನಾವಣೆಗೆ ಹೋಗಿದ್ದೆ ಆದಲ್ಲಿ ಆಗ ಬಿಜೆಪಿಗೆ ಗೆಲುವು ಸಾಧ್ಯವಾಗೋದಿಲ್ಲ, ಬಿಜೆಪಿಗೆ ಮತ್ತೆ ಸೋಲಾಗುತ್ತೆ. ಹೀಗಾಗಿ ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ಸಹ ನಾಯಕತ್ವದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಲಿಂಗಾಯತ ಸಮುದಾಯದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಹಾಗಾಗಿ ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂತಹ ನಿರಾಣಿ ಆಗಿರ್ಬೋದು, ವಿ ಸೋಮಣ್ಣ ಆಗಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಹೀಗೆ ಅನೇಕ ಮಂದಿ ಹಿರಿಯ ನಾಯಕರು ಸಹ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವ್ರು ಯಾರಿಗಾದ್ರೂ ಸಹ ನಾಯಕತ್ವವನ್ನು ಕೊಡಲಿ, ಅವರೆಲ್ಲ ನಾಯಕತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಮತ್ತು ಲಿಂಗಾಯತ ಸಹ ಅವ್ರ ಪರ ಇದ್ದಾರೆ. ಈಗ ಮುಂಚೆ ತರಹ ವಿಜಯೇಂದ್ರ ಮತ್ತು ಯಡಿಯೂರಪ್ಪನ ಪರ ಯಾವುದೇ ಲಿಂಗಾಯತ ಸಮುದಾಯದ ನಾಯಕರು ಇಲ್ಲ. ಹೀಗಾಗಿ ಕೂಡಲೇ ಅವರನ್ನು ಬದಲಾವಣೆ ಮಾಡಿ ಲಿಂಗಾಯತ ಸಮುದಾಯಕ್ಕೆ ನಾಯಕತ್ವವನ್ನು ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಪಕ್ಷ ಲಿಂಗಾಯತ ಸಮುದಾಯಕ್ಕೆ ಕೊಡಲಿಲ್ಲ ಅಂದರೆ ಉಳಿದಂತೆ ಅರವಿಂದ್ ಲಿಂಬಾವಳಿ ಅವರು ಸಹ ಇದ್ದಾರೆ, ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಸಹ ಇದ್ದಾರೆ. ಹೀಗೆ ಅನೇಕ ಮಂದಿ ದಲಿತ ಸಮುದಾಯದಲ್ಲೂ ಸಹ ಇದ್ದಾರೆ. ಅವ್ರಿಗಾದ್ರೂ ಸಹ ನಾಯಕತ್ವವನ್ನು ಕೊಡಿ, ಒಟ್ಟಿನಲ್ಲಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿ ಅನ್ನೋದನ್ನು ನಾವು ಒತ್ತಡವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.